ಭಾರತ ಅಮೆರಿಕ ವ್ಯಾಪಾರದ ಒಪ್ಪಂದದ ಬಳಿಕ ಚೇತರಿಕೆ ಕಂಡಿದ್ದ ಭಾರತೀಯ ಷೇರು ಮಾರುಕಟ್ಟೆ ಇಂದು ಮತ್ತೆ ಮಂದಗತಿಯ ವಹಿವಾಟಿಗೆ ಸಾಕ್ಷಿಯಾಗಿದೆ. ಇಂದು ಬೆಳಗ್ಗೆ ಮಾರುಕಟ್ಟೆ ತೆರೆಯುತ್ತಿದ್ದಂತೆ ಬಿಸಿಇ ಸೆನ್ಸೆಕ್ಸ್ 400 ಪಾಯಿಂಟ್ಗಳಿಗಿಂತ ಹೆಚ್ಚು ಕುಸಿತ ಕಂಡರೆ ನಿಫ್ಟಿ 50 ಕೂಡ 25,700 ಅಂಕಗಳಿಗಿಂತ ಕೆಳಗೆ ಇಳಿಯಿತು. ಬೆಳಗ್ಗೆ 10 ಗಂಟೆ 5 ನಿಮಿಷಕ್ಕೆ ನಿಫ್ಟಿ 50 139 ಪಾಯಿಂಟ್ಗಳ ಕುಸಿತದೊಂದಿಗೆ 25,636 ಬಳಿಕ ವಹಿವಾಟು ನಡೆಸಿದರೆ ಸೆನ್ಸೆಕ್ಸ್ 445 ಪಾಯಿಂಟ್ ಇಳಿಕೆಯಿಂದ 83,372 ಮಟ್ಟ ತಲುಪಿತ್ತು. ಮುಖ್ಯವಾಗಿ ಷೇರು ಮಾರುಕಟ್ಟೆಗಳಲ್ಲಿ ಭಾರೀ ಒತ್ತಡ ಕಂಡು ಬಂದಿದೆ. ಅಮೆರಿಕ ಮಾರುಕಟ್ಟೆಯಲ್ಲಿನ ತಂತ್ರಜ್ಞಾನ ಷೇರುಗಳ ನಷ್ಟ ಹಾಗೂ ಹೊಸ ಎಐ ತಂತ್ರಜ್ಞಾನಗಳ ಪರಿಣಾಮ ಭಾರತೀಯ ಐಟಿ ಕಂಪನಿಗಳ ಲಾಭದ ಬಗ್ಗೆ ಆತಂಕ ಮೂಡಿಸಿದೆ ಎಂದು ಮಾರುಕಟ್ಟೆ ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ. ಒಟ್ಟಾರೆ ಹೂಡಿಕೆದಾರರು ಎಚ್ಚರಿಕೆಯ ಮನಸ್ಥಿತಿಯಲ್ಲಿದ್ದು ಜಾಗತಿಕ ಮಿಶ್ರ ಸೂಚನೆಗಳನ್ನು ಮಾರುಕಟ್ಟೆಯ ಮೇಲೆ ಪ್ರಭಾವ ಬೀರಿವೆ.